ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿರಿ ಎಂಟರ್ಪ್ರೈಸ್. ಸೊ ಫ್ರೆಂಡ್ಸ್, ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳಿರುವಂತಹ ವಿಡಿಯೋ ಅಂತಲೇ ಹೇಳ್ಬೋದು ಇದು. ಏನಪ್ಪ ಅಂತಂದರೆ ಫ್ರೀಲಾನ್ಸಿಂಗ್ ವರ್ಕ್ ಬಗ್ಗೆ. ಮ್ಯಾಮ್, ನೀವು ಡಾಟಾ ಎಂಟ್ರಿನಲ್ಲಿ ಎಲ್ಲ ಥರದ ಲ್ಯಾಂಗ್ವೇಜಲ್ಲೂ ಕೂಡ ನೀವು ಅಪ್ಲೋಡ್ ಮಾಡಿದ್ದೀರಾ. ಬಟ್ ಫ್ರೀಲಾನ್ಸರ್ ವರ್ಕ್ ಬಗ್ಗೆ ಜಸ್ಟ್ ನೀವೊಂದು ಟೆಕ್ಸ್ಟ್ ಮೆಸೇಜಲ್ಲಿ ಒಂದು PDF ಶೇರ್ ಮಾಡ್ತೀರಾ. ಬಟ್ ನಮ್ಗೆ ಅದು ಕೆಲವೊಂದು ಅರ್ಥ ಆಗ್ತಿಲ್ಲ. ದಯವಿಟ್ಟು ವಿಡಿಯೋ ಇದ್ರೆ ಕಳಿಸಿ ಅಂತ ಹೇಳಿ ಭಾಳಷ್ಟು ಜನ ಫ್ರೀಲಾನ್ಸಿಂಗ್ ರಿಗಾರ್ಡಿಂಗ್ ಎನ್ಕ್ವೈರಿ ಮಾಡಿರುವಂಥವ್ರು ಕೇಳ್ತಾ ಇದ್ರಿ. ಸೊ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನ ಫ್ರೀಲಾನ್ಸರ್ ವರ್ಕ್ನ ಮಾಡೋದಕ್ಕೆ ಆಗೋದೇ ಇಲ್ಲ, ಮತ್ತು ಇದರಲ್ಲಿ ಅರ್ನಿಂಗ್ಸ್ ಆಗೋದಿಲ್ಲ, ಲೈಕ್ ನಾನಾ ರೀತಿ ನೆಗೆಟಿವ್ ಥಿಂಕ್ ಮಾಡ್ತಿರೋರೇ ಹೆಚ್ಚಿರುತ್ತೆ. ಹಾಗಾಗಿ ಅವ್ರಿಗೂ ಕೂಡ ಅಟ್ಲೀಸ್ಟ್ ನಾವು ಬಾಯಲ್ಲಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಒಂದು ಕ್ಲೀನಾಗಿ ಕ್ಲಿಯರಾಗಿ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳಿ ಭಾವಿಸಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದು ನಿಮ್ಮೆಲ್ಲರಲ್ಲೂ ಕೂಡ ಮೋಸ್ಟ್ ರಿಕ್ವೆಸ್ಟ್ ಏನು ಗೊತ್ತಾ, ದಯವಿಟ್ಟು ಈ ವಿಡಿಯೋನ ಫುಲ್ ನೋಡದೆ ಬಂದು ಕ್ವಶನ್ಸ್ ಕೇಳಬೇಡಿ. ನೀವು ಕೇಳೋ ಕ್ವಶನ್ಸಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಈ ವಿಡಿಯೋನ ಫುಲ್ ನೋಡಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರಿ ಅಂತೇಳಿ ನಾನು ಈ ವಿಡಿಯೋನ ಸಂಪೂರ್ಣವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಕ್ಲಿಯರಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಇರುತ್ತೆ, ಯಾವ ರೀತಿ ವರ್ಕ್ ಮಾಡಬೇಕು, ಏನೆಲ್ಲ ಗೈಡ್ ಮಾಡ್ತೀವಿ, ಫೀಸ್ ಎಷ್ಟಿರುತ್ತೆ ಎಲ್ಲವೂ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ. ಸಂಪೂರ್ಣವಾಗಿ ವಿಡಿಯೋ ನೋಡಿ ಅದರಲ್ಲಿ ನಿಮ್ಗೆ ಡೌಟ್ಸ್ ಇದ್ದರೆ ಕೇಳಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ರೀತಿ ಡೌಟ್ ಬರೋದಿಲ್ಲ. ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಇಂಟ್ರೆಸ್ಟ್ ಇದ್ದವರು ಫುಲ್ ವಿಡಿಯೋನ ನೋಡಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲು ಈ ಒಂದು ವರ್ಕ್ ನೋಡಿದ ತಕ್ಷಣ ಪ್ರತಿಯೊಬ್ಬರು ಏನು ಅನ್ಕೋತೀರಾ ಅಂದರೆ, ಇದು ನಮ್ಮ ಕೈಲಿ ಆಗೋದಿಲ್ಲ ಬಿಡು, ಬೇರೆಯವ್ರನ್ನೆಲ್ಲ ಯಾಕೆ ನಾವು ರಿಜಿಸ್ಟ್ರೇಷನ್ ಮಾಡಬೇಕು, ಯಾಕೆ ನಾವು ಸ್ಪಾನ್ಸರ್ ಮಾಡಬೇಕು, ನಮ್ದು ಎಷ್ಟಿದೆ ಅಷ್ಟು ನೋಡಿಕೊಂಡ್ರೆ ಸಾಕು ಅನ್ನೋರೇ ಇವತ್ತು ಜಾಸ್ತಿ ಜನ. ಬಟ್ ನೀವು ಹಂಗೆ ಥಿಂಕ್ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ಬಟ್ ಪಾಸಿಟಿವ್ ಥಿಂಕ್ ಮಾಡಿ ಅಷ್ಟೇ ನಾನು ಹೇಳೋದು. ಯಾಕಂದರೆ ಇದು ನನ್ನ ಕೈಲಿ ಆಗುತ್ತೆ, ನನ್ನಿಂದ ಆಗುತ್ತೆ, ನಾನು ಮಾಡ್ತೀನಿ, ನಾನು ಸಕ್ಸಸ್ ಆಗ್ತೀನಿ ಅಂತ ಒಂದು ಮ್ಯಾನಿಫೆಸ್ಟೇಷನ್ ಅಂತ ಏನು ಹೇಳ್ತಾರಲ್ಲ, ಆ ರೀತಿ ಅಂದ್ಕೊಂಡ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇವತ್ತು ಒಂದು ರೈತರಿಂದ ಏನು ಮಾರ್ಕೆಟಿಗೆ ಬೆಳೀತಾರೆ ಅವರು ಬೆಳೆಗಳನ್ನ, ಅದನ್ನು ತಂದು ಮಾರ್ಕೆಟ್ಗೆ ಹಾಕಿ ಮಾರ್ಕೆಟಿಂದ ನಮ್ಮವರೆಗೂ ನಿಮ್ಮವರೆಗೂ ಹೋಗುತ್ತೆ ಅಂತಂದರೆ ಬಿಕಾಸ್ ಅಲ್ಲಿರುವಂಥ ಜನಸಂಖ್ಯೆ ಆ್ಯಂಡ್ ಸಂಪರ್ಕ. ಓಕೆನಾ? ಅದೆಲ್ಲ ಒಂದು ಕೆಲಸ. ಅಂದರೆ ಜನಗಳ ಮಧ್ಯವರ್ತಿಗಳು ಎಷ್ಟು ಜನ ಬಂದರು, ರೈತರು ಬೆಳೀತಾರೆ, ಅಲ್ಲಿಂದ ತಂದು ಮಾರ್ಕೆಟ್ಗೆ ಹಾಕ್ತಾರೆ, ಮಾರ್ಕೆಟಲ್ಲಿ ಅದನ್ನು ಬೀಟ್ ಮಾಡಿ ಒಬ್ಬರು ಬೈ ಮಾಡ್ತಾರೆ, ಅಲ್ಲಿಂದ ಕೂಡ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಕೈಗಾಡಿಗಳಲ್ಲಿ ಮಾಡಿರುವಂಥ ವ್ಯಾಪಾರಿಗಳಾಗಿರ್ಬೋದು, ಅಥವಾ ಶಾಪ್ಗಳಲ್ಲಿ ಸ್ಟೋರ್ ಇಟ್ಕೊಂಡು ಮಾಡುವಂಥವ್ರಾಗಿರ್ಬೋದು, ಅವರೆಲ್ಲರೂ ಕೂಡ ಹೋಗಿ ತೊಗೊಬರ್ತಾರೆ ಅದನ್ನು. ಸೊ ಅಲ್ಲಿ ಕೂಡ ಜನಸಂದಣಿ ಆಗೇ ಆಗುತ್ತೆ. ಅಲ್ಲಿಂದ ಬಂದು ನಮಗೆ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಸೊ ನಾವು ಕೂಡ ಹೋಗಿ ಬೈ ಮಾಡ್ಕೊಂಡು ಬಂದು ಅಡುಗೆ ಮಾಡ್ತೀವಲ್ವಾ. ಇಲ್ಲಿ ಜನರಿಂದ ಜನರಿಗೋಸ್ಕರ, ಜನಗಳಿಗೋಸ್ಕರನೇ ಇರುವಂಥದ್ದು. ಸೊ ಇವರೆಲ್ಲರೂ ಕೂಡ ನಾನು ಯಾಕೆ ಹೋಗಿ ಬೈ ಮಾಡಬೇಕು, ನಾನು ಯಾಕೆ ತೊಗೋಬೇಕು ಅಂತಂದಿದ್ರೆ, ನಾನು ಯಾಕೆ ಬೆಳಿಬೇಕು ಅಂತ ರೈತ ಯೋಚನೆ ಮಾಡಿದರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಮಾರ್ಕೆಟ್ಗೂ ಬರ್ತಿರ್ಲಿಲ್ಲ, ನಾನು ನೀವು ತರಕಾರಿ ಸಾಂಬಾರು ಊಟ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಅದೇ ಥರನೇ IT-BT ಕಂಪ್ನಿನೂ ಅಷ್ಟೇ. ಸೊ ಒಂದು ಕಂಪ್ನಿ ಅಷ್ಟು ದೊಡ್ಡದಾಗಿ ಕಟ್ಟಿ ಏನೋ ಒಂದು ಪ್ರಾಜೆಕ್ಟ್ನ ತೊಗೊಬರ್ತಾರೆ ಅಂತಂದರೆ, ಆ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ಲಾಗಿ ವರ್ಕ್ ಮಾಡಲಿಕ್ಕೆ ಎಂಪ್ಲಾಯ್ಸ್ ಬೇಕೇ ಬೇಕು. ಆ ಎಂಪ್ಲಾಯ್ಸ್ ಏನು ವರ್ಕ್ ಮಾಡ್ತಾರೆ, ಕಂಪ್ನಿನೂ ಗ್ರೋತ್ ಆಗುತ್ತೆ, ಅದೇ ರೀತಿ ಎಂಪ್ಲಾಯ್ಸ್ಗೂ ಕೂಡ ಪೇಮೆಂಟ್ ಸಿಗುತ್ತೆ. ಇದನ್ನೆಲ್ಲ ಯಾಕಪ್ಪ ನಾನು ಹೇಳ್ತಾ ಇದ್ದೀನಿ ಅಂದರೆ, ಸೊ ಕೆಲವರು ಮೈಂಡಲ್ಲಿ ಥಾಟಲ್ಲಿ ಸೊ ಇದು ಜನ ಜಾಯಿನ್ ಮಾಡಿಸೋದು, ಜನ ಸೇರಿಸೋದು, ರಿಜಿಸ್ಟ್ರೇಷನ್ ಮಾಡಿಸೋದು, ಸ್ಪಾನ್ಸರ್ ಮಾಡಿಸೋದು, ಇದು ಯಾವುದು ಬೇಡ, ಫಸ್ಟೇ ಹೇಳೋದ್ನಲ್ಲ ನಮ್ಗೆ ಯಾಕಪ್ಪ ಇದೆಲ್ಲ ಅಂದ್ಕೊಂಡಿತ್ತು ಅಂತಂದರೆ, ಇವತ್ತು ಯಾವ ಕೆಲಸನೂ ಜನಗಳಿಲ್ದೇ ಯಾರೂ ಮಾಡೋದಕ್ಕಾಗೋದಿಲ್ಲ. ಪ್ರತಿಯೊಂದು ಕೆಲಸನೂ ಕೂಡ ಒಂದು ಜನಸಂಪರ್ಕದಿಂದನೇ ನಡೀತಿರುವಂಥದ್ದು. ಸೊ ನಾವು ಮಾಡುವಂಥ ಕೆಲಸ, ನಾವು ಥಿಂಕ್ ಮಾಡುವಂಥ ಪಾಸಿಟಿವ್ನೆಸ್ ಏನಿರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆನ್ ನಾವು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೊಂಡು ಹೋಗ್ಬೋದು. ಇವತ್ತು ಜನಗಳಿಲ್ದಿರುವಂಥ ಬಿಸ್ನೆಸ್ಸು, ಜನಗಳನ್ನ ಇಂಟ್ರೊಡ್ಯೂಸ್ ಮಾಡದೇ ಇರುವಂಥದ್ದು, ಜನಗಳ ಸಂಪರ್ಕನೇ ಇಲ್ದೇ ಇಂಡಿವಿಜುವಲಾಗಿ ಮಾಡುವಂಥದ್ದು ಯಾವುದೂ ಇಲ್ಲ. ಕೆಲವೊಂದು ಇದ್ದಾವೆ, ಅದೇ ಡಾಟಾ ಎಂಟ್ರಿ, ವರ್ಕ್ ಫ್ರಮ್ ಹೋಮ್. ನಮ್ಮ ಕಡೆ ನಮ್ದು ಎಷ್ಟಿದೆ ನಾವು ಅಷ್ಟು ನೋಡ್ಕೊಳ್ಳೋಣ, ನಾವು ಬೇರೆಯವ್ರದ್ದು ಯಾವುದು ನನಗೆ ಬೇಡ ಅಂತಂದವ್ರಿಗೆ ಇಂಡಿವಿಜುವಲ್ ವರ್ಕ್ಗಳು ಕೂಡ ಇದೆ. ಬಟ್ ಆದರೆ ನಮ್ಮಿಂದ ಒಬ್ರಿಗೆ ಅವಕಾಶ ಕೊಡೋದು, ಒಂದು ಆಪರ್ಚುನಿಟಿ ಒದಗಿಸ್ಕೊಡೋದಿದೆಯಲ್ಲ, ಅವರು ವರ್ಕ್ ಮಾಡಿ ಪೇಮೆಂಟ್ ತೊಗೊಂಡು ನಮ್ಮನ್ನು ನೆನೆಸ್ಕೊಳ್ಳೋದಿದೆಯಲ್ಲ, ಸೊ ಅಲ್ಲಿ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ನು ನಾವು ಇಂಡಿವಿಜುವಲ್ ಆಗಿ ಎಷ್ಟೇ ದುಡ್ದು ಸಂಪಾದನೆ ಮಾಡಿದ್ರು ಕೂಡ ಸಿಗೋದಿಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಈ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಶುರು ಮಾಡಿ. ಮೊದಲಿಗೆ ಈ ಒಂದು ವರ್ಕ್ನ ಯಾರೆಲ್ಲ ಮಾಡ್ತಿದ್ದಾರೆ ನಮ್ಮಲ್ಲಿ ಅಂದರೆ, ಜಾಬ್ ಹೋಲ್ಡರ್ಸು, ಹೌಸ್ ವೈಫು, ಸ್ಟೂಡೆಂಟ್ಸ್ ಆಲ್ರೆಡಿ ಮಾಡ್ತಿದ್ದಾರೆ. ಸ್ಟೂಡೆಂಟ್ಸು ನಿಜವಾಗ್ಲೂ ನೀವು ನಂಬಲ್ಲ, ನಾನು ಇನ್ಸ್ಟಾಗ್ರಾಮ್ ಶಾರ್ಟ್ಸು ಮತ್ತು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಡಾಟಾ ಎಂಟ್ರಿ ಮಾಡಿಕೊಂಡು ಕಾಲೇಜ್ ಮುಗಿಸ್ಕೊಂಡು ಜೊತೆಗೆ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಫ್ರೀಲಾನ್ಸರ್ ವರ್ಕ್ ಮಾಡಿ ವೀಕ್ಲಿ 2,000 to 3,000 ರೂಪೀಸ್ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಈಗಾಗಲೇ 8,000 to 12,000 ರೂಪಾಯಿ ತಿಂಗ್ಳಿಗೆ ದುಡಿತಾ ಇದ್ದಾರೆ. ಸೊ ನಿಮ್ಮ ಮನೇಲಿ ನಿಮಗೆ 1 to 2 ಅವರ್ ಟೈಮ್ ಇದೆ, ಅಥವಾ ನೀವು ಜಾಬ್ ಮಾಡ್ತಿದ್ದೀರಾ ಆಲ್ರೆಡಿ, ಆ 1 ಅವರ್ ನಮಗೆ ಟೈಮ್ ಸಿಗುತ್ತೆ. ಆ ಬ್ರೇಕಲ್ಲಿ ನಮಗೇನೋ ಪಾರ್ಟ್ ಟೈಮ್ ಬೇಕು ಅಂದ್ರೂ ಕೂಡ ಈ ಒಂದು ವರ್ಕ್ನ ಮಾಡಿ ಆರಾಮಾಗಿ ನೀವು ತಿಂಗ್ಳಿಗೆ ಏನಿಲ್ಲ ಅಂದ್ರೂ 10,000 to 15,000 ಕೂಡ ದುಡಿಬೋದು. ಮನ್ಸು ಮಾಡಿದ್ರೆ 20,000 to 25,000 ಕೂಡ ದುಡಿಯೋರಿದ್ದಾರೆ. ಸೊ ಅದು ನಿಮ್ಮ ಒಂದು ಪ್ರಯತ್ನ, ನಿಮ್ಮ ಒಂದು ಶ್ರಮದ ಮೇಲೆ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಬನ್ನಿ, ತಡ ಮಾಡದೆ ನಮ್ಮ ಒಂದು ಫ್ರೀಲಾನ್ಸರ್ ವರ್ಕ್ ಬಗ್ಗೆ ತಿಳ್ಕೊಳ್ಳೋಣ.
ಫ್ರೆಂಡ್ಸ್, ಫಸ್ಟ್ ಆಫ್ ಆಲು ನಮ್ಮ ಸಿರಿ ಎಂಟರ್ಪ್ರೈಸ್ ಮುಖಾಂತರ ಆ್ಯಸ್ ಎ ಫ್ರೀಲಾನ್ಸರ್ ಆಗಿ ವರ್ಕ್‌ನ ಮಾಡಿ ಯಾವ ರೀತಿ ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನನಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಫ್ರೀಲಾನ್ಸರ್ ವರ್ಕ್‌ನ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆನೇ ವಿಡಿಯೋ ಇರುತ್ತೆ. ಯಾಕಂದರೆ ಫ್ರೀಲಾನ್ಸರಲ್ಲೂ ಕೂಡ ನಾನಾ ರೀತಿ ವರ್ಕ್‌ನ ಮಾಡಿ ಅರ್ನಿಂಗ್ಸ್ ಮಾಡಿರುವಂಥವ್ರು ಇರ್ತಾರೆ. ನಾನಾ ರೀತಿ ವರ್ಕ್‌ದು ಪ್ರಾಸೆಸಿಂಗ್ ಕೂಡ ಇರುತ್ತೆ. ಸೊ ಇಲ್ಲಿ ನಮ್ಮ ಸಿರಿ ಎಂಟರ್ಪ್ರೈಸ್ ಮುಖಾಂತರ ಆ್ಯಂಡ್ ಇನ್ಕ್ಲೂಡಿಂಗ್ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಅಷ್ಟೇ ಮಾತ್ರನೇ ಈ ವಿಡಿಯೋ ಇರುತ್ತೆ. ನಿಮಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಫ್ರೀಲಾನ್ಸರ್ ವರ್ಕ್ ಅಂತಂದರೆ ಇವಾಗ ಒಂದು ಕಂಪನಿಗೆ ವರ್ಕರ್ಸ್ ನೀಡಿದ್ದೇ ಇರ್ತಾರೆ, ಬೇಕಾಗಿರುತ್ತೆ. ಸೊ ಆ ಒಂದು ಕಂಪನಿಗೆ ನಾವು ವರ್ಕ್ ಮಾಡುವಂತಹ ವ್ಯಕ್ತಿಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರ, ಸೊ ಇಲ್ಲ ಎನ್ರೋಲ್ ಮಾಡಿಸೋದ್ರ ಮುಖಾಂತರ ಅಥವಾ ರಿಜಿಸ್ಟ್ರೇಷನ್ ಮಾಡಿಸೋದ್ರ ಮುಖಾಂತರ ನಾವು ಇಲ್ಲಿ ಫ್ರೀಲಾನ್ಸಿಂಗ್ ವರ್ಕ್‌ನ ಮಾಡಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು. ಸೊ ಇವಾಗ ಯಾವುದೇ ಒಂದು ಕಂಪನಿ ವರ್ಕ್‌ನ ಪ್ರೊವೈಡ್ ಮಾಡ್ತಾ ಇದೆ ಅಂತಂದರೆ ಆ ವರ್ಕ್‌ನ ಮಾಡಲಿಕ್ಕೆ ಒಂದಷ್ಟು ಎಂಪ್ಲಾಯೀಸ್ ಅಂತೂ ಬೇಕೇ ಬೇಕಲ್ಲ. ಸೊ ಆ ಎಂಪ್ಲಾಯೀಸ್‌ನ ನಾವು ಆ ಕಂಪ್ನಿಗೆ ಪ್ರೊವೈಡ್ ಮಾಡೋದ್ರ ಮುಖಾಂತರ ಸೊ ನಮಗೆ ಡೈಲಿ ಪೇಮೆಂಟ್ಸ್ ಅಥವಾ ಕಮಿಷನ್ಸ್ ಅಥವಾ ರೆಫರಲ್ ಅಥವಾ ಸ್ಪಾನ್ಸರ್ ಪೇಮೆಂಟ್ ಈ ರೀತಿಯಾಗಿ ನಾವು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ನೀವು ಕೂಡ ಸಿರಿ ಎಂಟರ್ಪ್ರೈಸ್ ಮುಖಾಂತರ ಡೈಲಿ ಪೇಮೆಂಟ್ಸ್ ಅರ್ನಿಂಗ್ಸ್‌ನ ಮಾಡ್ಕೋಬೋದು. ಅಂದರೆ ಇಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅಂದರೆ ಒಂದು ಡಾಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಅಥವಾ ಒಂದು ಫ್ರೀಲಾನ್ಸಿಂಗ್ ವರ್ಕ್ ಆಗಿರ್ಬೋದು ಅಥವಾ ಒಂದು ಟೆಲಿಕಾಲರ್ ವರ್ಕ್ ಆಗಿರ್ಬೋದು, ಇದು ಯಾರಿಗೆ ಅವಶ್ಯಕತೆ ಇದೆ ಅಂದರೆ ಮನೇಲೇ ಕುತ್ಕೊಂಡು ಮಾಡುವಂಥವ್ರಿಗೆ ಯಾರಿಗೆ ನೀಡಿದೆ ಅವರಿಗೆ ನೀವು ಈ ಒಂದು ವರ್ಕ್ ಬಗ್ಗೆ ಇಂಟ್ರೊಡ್ಯೂಸ್ನ ಮಾಡಿಸಿ, ಅಂದರೆ ನಿಮ್ಮ ಮುಖಾಂತರ ಎನ್ರೋಲ್ ಮಾಡಿಸಿ ಅಥವಾ ರಿಜಿಸ್ಟ್ರೇಷನ್ ಮಾಡಿಸಿ ಅಥವಾ ಸ್ಪಾನ್ಸರ್ ಮಾಡಿಸೋದ್ರ ಮುಖಾಂತರ ನೀವಿಲ್ಲಿ ಆ್ಯಸ್ ಎ ಫ್ರೀಲಾನ್ಸರ್ ಆಗಿ ವರ್ಕ್‌ನ ಮಾಡಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು. ಇದೇ ರೀತಿಯಾಗಿ ನೀವು ಇದೇ ಕಂಪನಿ ಅಂತಲ್ಲ, ಇದೇ ಬ್ರಾಂಚ್ ಅಂತಲ್ಲ, ಎಷ್ಟು ಕಂಪನಿಲೂ ಬೇಕಾದರೂ ಫ್ರೀಲಾನ್ಸರ್ ಆಗಿ ನೀವು ವರ್ಕ್ ಅನ್ನೋದನ್ನ ಮಾಡ್ಕೋಬೋದು. ಆ್ಯಂಡ್ ಈ ಒಂದು ವರ್ಕ್‌ನ ಮಾಡಬೇಕು ಅಂದರೆ ನಿಮ್ಮ ಹತ್ರ ಸಿಂಪಲ್ಲು ಒಂದು ಮೊಬೈಲ್ ಇದ್ದರೆ ಸಾಕು, ಜೊತೆಗೆ ಇಂಟರ್ನೆಟ್ ಇರಬೇಕು ಅದರಲ್ಲಿ. ಆ್ಯಂಡ್ ಇವತ್ತು ಎಲ್ಲರಲ್ಲೂ ಕೂಡ ಮೊಬೈಲಲ್ಲಿ ಟ್ರೆಂಡ್ ಆಗಿರುವಂಥದ್ದು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ 3 ಅಂತೂ ಇದ್ದೇ ಇರುತ್ತೆ. ಸೊ ಈ ಒಂದು 3 ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ, ಆರಾಮಾಗಿ ಆ್ಯಸ್ ಎ ಫ್ರೀಲಾನ್ಸರ್ ವರ್ಕ್‌ನ ಮಾಡಿ ನೀವು ಮನೇಲೇ ಇದ್ಕೊಂಡು ತಿಂಗಳಿಗೆ ನಿಜವಾಗ್ಲೂ ಹೇಳ್ತೀನಿ 1 ಲಕ್ಷ 2 ಲಕ್ಷ ದುಡಿಬೋದು. ಇಲ್ಲಿ ಕೋರ್ಸ್ ಇದೆ, ಕಲಿಬೋದು ಅಂತ ನಾನು ಹೇಳ್ತಿಲ್ಲ. 10,000 ರಿಂದ 15,000 ರೂಪಾಯಿ ಆರಾಮಾಗಿ ದುಡಿಬೋದು. ಮತ್ತು ಈ ಒಂದು ವರ್ಕ್‌ನ ಯಾರೆಲ್ಲ ಮಾಡ್ಬೋದಪ್ಪ ಅಂತಂದರೆ ಹೌಸ್ ವೈಫ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಜಾಬ್ ಹೋಲ್ಡರ್ಸ್ ಆಗಿರ್ಬೋದು, ಯಾರು ಬೇಕಾದರೂ ಈ ಒಂದು ವರ್ಕ್‌ನ ಮಾಡ್ಕೊತಾ ಹೋಗ್ಬೋದು. ತುಂಬ ಜನ ನಮ್ಮ ಸಿರಿ ಎಂಟರ್ಪ್ರೈಸಲ್ಲಿ ಹೌಸ್ ವೈಫ್ ಆ್ಯಂಡ್ ಸ್ಟೂಡೆಂಟ್ಸು ಕೂಡ ಈ ಒಂದು ವರ್ಕ್‌ನ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವರ್ಕ್‌ನ. ಸೊ ನಿಮಗೆ ಇಲ್ಲಿ ನಾನು ಯಾವ ರೀತಿ ಫ್ರೀಲಾನ್ಸರ್ ವರ್ಕ್‌ನ ಮಾಡ್ಬೋದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನ್ನ ಸಿರಿ ಎಂಟರ್ಪ್ರೈಸ್ ಬ್ರ್ಯಾಂಚಲ್ಲಿ ಯಾವ ರೀತಿ ನೀವು ವರ್ಕ್‌ನ ಮಾಡೋದ್ರಿಂದ ನಿಮ್ಗೆ ಎಷ್ಟು ಕಮಿಷನ್ ಸಿಗುತ್ತೆ, ಎಷ್ಟು ಅರ್ನಿಂಗ್ಸ್‌ನ ನೀವು ಮಾಡ್ಕೋಬೋದು, ನಮ್ಮ ಕಡೆಯಿಂದ ಏನೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ನೀವು ನೋಡೋದಾದರೆ, ಸೊ ಫ್ರೆಂಡ್ಸ್, ನಮ್ಮ ಫ್ರೀಲಾನ್ಸರ್ ವರ್ಕ್ ಅಂದರೆ ನಮ್ಮ ಸಿರಿ ಎಂಟರ್ಪ್ರೈಸಲ್ಲಿ ನೀವು ಯಾವ ರೀತಿ ವರ್ಕ್‌ನ ಮಾಡ್ಬೋದು, ಯಾವ ರೀತಿ ನಮ್ಮ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ ಅಂತ ನೀವು ನೋಡೋದಾದರೆ, ಸೊ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಫ್ರೀಲಾನ್ಸರ್ ಆಗಿ ನೀವು ಜಾಯ್ನ್ ಆಗಬೇಕು ಅಂದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೇಳೋದು ಫೀಸ್ ಇದೆಯಾ ಮ್ಯಾಮ್ ಅಂತ ಹೇಳಿ. ಎಸ್, ಖಂಡಿತವಾಗ್ಲೂ ಇದೆ. 500 ರೂಪೀಸ್ ಫೀಸ್ ಅನ್ನೋದನ್ನ ನೀವು ಪೇ ಮಾಡಬೇಕಾಗತ್ತೆ. ಯಾಕಂದರೆ ಇದಕ್ಕಿಂತ ಮುಂಚೆ ತುಂಬ ಜನಕ್ಕೆ ಫ್ರೀಯಾಗಿ ವರ್ಕ್ ಕೊಟ್ಟರೆ ಅವ್ರು ಯಾರೂ ಕೂಡ ಅದನ್ನು ಫಾಲೋಅಪ್ ಮಾಡಿಲ್ಲ. ನೀವು ಅಂತಲ್ಲ, ನಾನು ಅಷ್ಟೇ, ನಮಗೆ ಫ್ರೀಯಾಗಿ ಸಿಗೋದನ್ನ ಜನಗಳು ಯಾರೂ ಕೂಡ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಈ ಒಂದು ಫ್ರೀಲಾನ್ಸರ್ ವರ್ಕ್ಗೆ ನೀವು ಜಾಯ್ನ್ ಆಗಬೇಕು ಅಂದಾಗ ನಿಮಗೆ ಫಸ್ಟು 500 ರೂಪೀಸ್ ಅನ್ನೋದನ್ನ ನೀವು ಪೇ ಮಾಡಲೇಬೇಕಾಗುತ್ತೆ. ಈ 500 ರೂಪೀಸ್ ಅನ್ನೋದನ್ನು ನಿಮಗೆ ಮತ್ತೆ ರಿಫಂಡ್ ಆಪ್ಷನ್ಸ್ ಕೂಡ ಇಟ್ಟಿದ್ದೀವಿ, ಅಂದರೆ ರಿಟರ್ನ್ ಕೂಡ ನಿಮಗೆ ಆಗುತ್ತೆ. ಯಾವ ರೀತಿನಪ್ಪ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ನಮ್ಮಲ್ಲಿ ಆ್ಯಸ್ ಎ ಫ್ರೀಲಾನ್ಸರ್ ಆಗಿ ಇದನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫ್ರೀ ಟೈಮಲ್ಲಿ ನೀವು ಮಾಡ್ಕೋಬೋದು. ಯಾವುದೇ ರೀತಿ ಇದಕ್ಕೆ ಟೈಮಿಂಗ್ಸ್ ಆ್ಯಂಡ್ ಟಾರ್ಗೆಟ್ ಇರೋದಿಲ್ಲ. ಸೊ ನಿಮಗೆ ಡೈಲಿ ಎಷ್ಟು ಅರ್ನಿಂಗ್ಸ್ ಮಾಡ್ಬೇಕು ಅನ್ಸುತ್ತೆ ಅಷ್ಟು ನೀವು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು. ಯಾವ ರೀತಿನಪ್ಪ ಇದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ ಅಂತಂದರೆ, ಸೊ ಫ್ರೆಂಡ್ಸ್, ನೀವು ಫ್ರೀಲಾನ್ಸರ್ಗೆ ಜಾಯ್ನಿಂಗ್ ಫೀಸು ಕಟ್ಟಿ ಜಾಯ್ನ್ ಆದ ನಂತರ ನಿಮಗೆ ಇಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಗ್ರೂಪ್ ಅನ್ನೋದನ್ನ ಪ್ರೊವೈಡ್ ಮಾಡ್ತೀವಿ. ಆ ಗ್ರೂಪಲ್ಲಿ ಬಂದುಬಿಟ್ಟು ನಮ್ಮ ಸಿರಿ ಎಂಟರ್ಪ್ರೈಸ್ ಕಡೆಯಿಂದ ನಾವು ಏನೆಲ್ಲ ಪೇಮೆಂಟ್ ಮಾಡಿರ್ತೀವಿ ಆ್ಯಂಡ್ ಏನೆಲ್ಲ ಕ್ಲೈಂಟ್ ಕಡೆಯಿಂದ ಫೀಡ್ಬ್ಯಾಕ್ ಬಂದಿರುತ್ತೆ ಆ್ಯಂಡ್ ನಮ್ಮಲ್ಲಿ ಯಾರೆಲ್ಲ ಜಾಯ್ನಿಂಗ್ ಪ್ರೊಸೆಸ್ ಮಾಡ್ಕೋತಾರೆ, ಇದ್ರ ಜೊತೆಗೆ ನಾವು ಕೂಡ ನಿಮಗೆ ಯೂಸ್ಫುಲ್ ಆಗುವಂತಹ ಒಂದು ಪೋಸ್ಟರ್ಸ್ ಅಥವಾ ವೀಡಿಯೋಸ್ನ ಕೂಡ ನಾವೇ ಕೊಡ್ತೀವಿ. ಮತ್ತು ವೀಡಿಯೋಸ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತನೂ ಕೂಡ ನಾವು ಇಲ್ಲಿ ಹೇಳಿಕೊಡ್ತೀವಿ. ಸೊ ನಾವು ಕೊಡುವಂಥದ್ದನ್ನ ನೀವು ಜಸ್ಟ್ ನಾನು ಅವಾಗಲೇ ಹೇಳಿದೆ ಅಲ್ವಾ, ಒಂದು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಚಾನಲ್
ಸಿಚುವೇಷನಲ್ಲಿದ್ದರೆ ಸಾಕಂತೇಳಿ ನೀವು ನಾವು ಕೊಡುವಂತಹ ಫೀಡ್ಬ್ಯಾಕ್ಸ್ ಆಗಿರ್ಬೋದು, ಅಥವಾ ನಾವು ಕೊಡುವಂಥ ಪೇಮೆಂಟ್ ಪ್ರೂಫ್ಗಳಾಗಿರ್ಬೋದು, ಅಥವಾ ನಾವು ಕೊಡುವಂಥ ಪೋಸ್ಟರ್ಸ್ ಆಗಿರ್ಬೋದು, ಅಥವಾ ನಾವು ಕೊಡುವಂಥ ವೀಡಿಯೋಸ್ಗಳಾಗಿರ್ಬೋದು, ಅದನ್ನು ನೀವಲ್ಲಿ ಅಪ್ಲೋಡ್ ಮಾಡೋದ್ರ ಮುಖಾಂತರ, ಅಂದರೆ ವಿತ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಅಪ್ಲೋಡ್ ಮಾಡೋದ್ರ ಮುಖಾಂತರ ಯಾರಿಗಾದರೂ ಜಾಬ್ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಖಂಡಿತ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಅವರಿಗೆ ಯಾವ ಒಂದು ಜಾಬ್ ರಿಕ್ವೈರ್ಮೆಂಟ್ ಇದೆ ಅಂತ ಕೇಳಿ ತಿಳ್ಕೊಂಡು ಆ ಡೀಟೇಲ್ಸ್ ಮಾಹಿತಿನ ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಂತಂದರೆ, ಸೊ ಅವರು ಏನಾದರೂ ಇಂಟ್ರೆಸ್ಟ್ ಇದ್ದು ನೀವು ಕೊಟ್ಟಂತಹ ಮಾಹಿತಿ ಕರೆಕ್ಟಾಗಿದ್ದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ಡೆಫಿನೆಟ್ಲಿ ಅವರು ನಿಮ್ಮ ಮುಖಾಂತರ ಎನ್ರೋಲ್ ಆಗಲಿಕ್ಕೆ ಇಷ್ಟಪಡ್ತಾರೆ. ಆ ಎನ್ರೋಲ್ ಆದ ನಂತರ ನಿಮಗೆ ಇಲ್ಲಿ ಅರ್ನಿಂಗ್ಸ್ ಅನ್ನೋದು ಆಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಪ್ರೊಸೀಜರ್ನ ನೀವು ಜಸ್ಟ್ ಜಾಯ್ನ್ ಆಗಿ 1 ದಿನ 2 ದಿನ ಮಾಡಿಬಿಟ್ಬಿಟ್ರೆ ಖಂಡಿತವಾಗ್ಲೂ ನಿಮ್ಗೆ ಇಲ್ಲಿ ಅರ್ನಿಂಗ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಏನು ಪ್ರತಿದಿನ ಗ್ರೂಪಲ್ಲಿ ಅಪ್ಡೇಟ್ ಅನ್ನೋದನ್ನ ಕೊಡ್ತೀವೋ ಅದನ್ನು ನೀವು ಪ್ರತಿದಿನ ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಿ, ನಿಮ್ಮ ರೀಲ್ಸ್ಗಳಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಮಾತ್ರ ನಿಮಗೆ ಸಕ್ಸಸ್ ಸಿಗೋದು. ಇಲ್ಲಿ ಕೆಲವರು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಒಂದೇ ದಿನದಲ್ಲಿ ಬಂದುಬಿಟ್ಟು ನಮಗೆ ನಾನು ಪೋಸ್ಟ್ ಹಾಕಿದ್ದೆ, ವಾಟ್ಸಪ್ ಸ್ಟೇಟಸ್ ಹಾಕಿದ್ದೆ, ನಂಗೆ ಯಾರೂ ಜಾಯ್ನ್ ಆಗಲಿಲ್ಲ, ನಂಗೆ ಯಾರೂ ಎನ್ರೋಲ್ ಆಗಲಿಲ್ಲ, ನಂಗೆ ಯಾರೂ ರಿಜಿಸ್ಟರ್ ಆಗಲಿಲ್ಲ ಅಂತೇಳಿ ಹೇಳ್ತೀರಾ. ಬಟ್ ಒಂದು ದಿನದಲ್ಲಿ ಇದು ಯಾವುದು ಕೂಡ ಸಕ್ಸಸ್ ಆಗೋದಿಲ್ಲ. ಈ ಕೆಲಸ ಅಂತಲ್ಲ, ಯಾವುದೇ ಕೆಲಸ ತೊಗೊಂಡ್ರೂ ಕೂಡ ನಿಮಗೆ ಒಂದು ದಿನದಲ್ಲಿ ಸಕ್ಸಸ್ ಅನ್ನೋದಾಗೋದಿಲ್ಲ. ಸೊ ಹಾಗಾಗಿ ನೀವು ಇದಕ್ಕೆ ಒಂದು ಸತತ 15 to 1 ಮಂತ್ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಅರ್ನಿಂಗ್ಸ್ನ ಇಲ್ಲಿ ಮಾಡ್ತೀರಾ. ಸೊ ಫ್ರೆಂಡ್ಸ್, ಇನ್ನು ನೀವು ಕಟ್ಟಿರುವಂಥ 500 ರೂಪೀಸ್ ಅಮೌಂಟು ಯಾವ ರೀತಿನಪ್ಪ ನಿಮಗಿಲ್ಲಿ ರಿಟರ್ನ್ ಆಗುತ್ತೆ ಅಂತಂದರೆ, ಸೊ ಫ್ರೆಂಡ್ಸ್, ನೀವು ಜಾಯ್ನ್ ಆದ ವಿತಿನ್ 1 ಮಂತಲ್ಲಿ ನಿಮಗೆ ಯಾವುದಾದ್ರೂ ಜಾಬ್, ಓಕೆ, ಫ್ರೀಲಾನ್ಸರ್ ಆಗಿರ್ಬೋದು, ಟೆಲಿಕಾಲರ್ ಆಗಿರ್ಬೋದು, ಡೇಟಾ ಎಂಟ್ರಿ ಆಗಿರ್ಬೋದು, ಎನಿ ಜಾಬ್ ಓನ್ಲಿ 10 ಅಡ್ಮಿಷನ್ಸ್ನ ನೀವು ಮಾಡಿಸಿದ್ದೀರಾ ಅಂತಂದರೆ ನೀವು ಕಟ್ಟಿರುವಂಥ ಅಮೌಂಟು 500 ರೂಪೀಸ್ ರೀಫಂಡ್ ಕೂಡ ಮಾಡಿಕೊಡ್ತೀವಿ. ಇದು ರೀಫಂಡ್ಗಿರುವಂಥ ಪ್ರೊಸೀಜರ್ ಆಗಿರುತ್ತೆ. ಇನ್ನು ಫ್ರೆಂಡ್ಸ್, ನಿಮ್ಗೆ ಏನೇ ವರ್ಕ್ ಬಗ್ಗೆ ಡೌಟ್ಸ್ ಇತ್ತು, ಡೀಟೇಲ್ಸ್ ಬೇಕಿತ್ತು, ಇಲ್ಲ ನಿಮ್ಮ ಕಡೆಯಿಂದ ಎನ್ರೋಲ್ ಆಗುವಂಥವ್ರು ಡೌಟ್ಸ್ನ ಕೇಳ್ತಾರೆ ಅಂತಂದರೆ ನಾವು ನಿಮಗೆ ಸಂಪೂರ್ಣವಾಗಿ ಕ್ಲಿಯರಾಗಿ ಅಚ್ಚುಕಟ್ಟಾಗಿ ಡೌಟ್ಸ್ನ ಕೂಡ ಕ್ಲಾರಿಫೈ ಮಾಡಿಕೊಡ್ತೀವಿ. ನೀವು ಸಂಪೂರ್ಣವಾಗಿ ನಮ್ಮ ಸಿರಿ ಎಂಟರ್ಪ್ರೈಸ್ನಲ್ಲಿ ಕೊಟ್ಟಿರುವಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಆ್ಯಂಡ್ ನಾವು ಕೊಟ್ಟಿರೋ ವಿಡಿಯೋನ ನೋಡಿದ್ರೆ ನಿಮಗೂ ಕೂಡ ಯಾವುದೇ ರೀತಿ ಡೌಟ್ಸ್ ಇರೋದಿಲ್ಲ. ಆಲ್ಮೋಸ್ಟ್ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಇನ್ ಕೇಸ್ ಡೌಟ್ ಇದ್ರೂ ಕೂಡ ನಾವು ನಿಮಗೆ ನಿಮ್ಮ ಕ್ಲೈಂಟು ರಿಜಿಸ್ಟ್ರೇಷನ್ ಆಗೋವರೆಗೂ ಕೂಡ ಸಪೋರ್ಟ್ ಅನ್ನೋದನ್ನ ಮಾಡ್ತೀವಿ. ಈ ರೀತಿಯಾಗಿ ನೀವು ಮನೆಯಲ್ಲೇ ಇದ್ಕೊಂಡು ಇಲ್ಲಿ ವರ್ಕ್ನ ಮಾಡಿ ತಿಂಗಳಿಗೆ 15ರಿಂದ 20,000ವರೆಗೂ ಕೂಡ ದುಡಿಬೋದು, ನೀವು ಮನ್ಸು ಮಾಡಿದ್ರೆ ಮಾತ್ರ. ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ನಮ್ಮ ಸಿರಿ ಎಂಟರ್ಪ್ರೈಸ್ ಮುಖಾಂತರ ಫ್ರೀಲಾನ್ಸರ್ ವರ್ಕ್ನ ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು ಅಂಥೇಳಿ. ಸಿಂಪಲ್ಲು ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಚಾನಲ್ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಇದ್ದರೆ ಸಾಕು. ಅದರಲ್ಲಿ ನೀವು ವಿತ್ ಫೇಸ್ ವಿಡಿಯೋ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ನಾವು ಕೊಡುವಂಥದ್ದನ್ನ ಅಪ್ಲೋಡ್ ಮಾಡಿದ್ರೆ ಸಾಕು. ವಿತ್ ನಿಮ್ಮ ಕಾಂಟ್ಯಾಕ್ಟ್ ನಂಬರು, ಡೈಲಿ ವಾಟ್ಸಪ್ ಸ್ಟೇಟಸ್ನ ಅಪ್ಲೋಡ್ ಮಾಡಬೇಕು. ಇದು ಯಾವುದೂ ಮಾಡೋದಕ್ಕಾಗೋದಿಲ್ಲ, ನನಗೆ ಇಂಡಿವಿಜುವಲಾಗಿ ಮಾಡೋಕ್ಕಾಗೋದಿಲ್ಲ ಅಂದ್ರೂ ಕೂಡ ಡೋಂಟ್ ವರಿ, ನಾನೇನು ನಮ್ಮ ಸಿರಿ ಎಂಟರ್ಪ್ರೈಸ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತೀನಿ ಅಥವಾ ನಾನು ಗ್ರೂಪ್ ಏನು ಪ್ರೊವೈಡ್ ಮಾಡ್ತೀನಿ ಆ ಗ್ರೂಪಲ್ಲಿ ಬರುವಂಥದ್ದನ್ನ ಜಸ್ಟ್ ನೀವು ಅಪ್ಲೋಡ್ ಮಾಡಿಕೊಂಡ್ರು ಕೂಡ ಆರಾಮಾಗಿ ಇಲ್ಲಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಫ್ರೀಲಾನ್ಸರ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವರ್ಕ್ ಮಾಡಲಿಕ್ಕೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತವಾಗ್ಲೂ 6361587737ಗೆ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಿಗಾದರೂ ಜಾಬ್ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಅವರಿಗೆ ಶೇರ್ ಮಾಡಿ. ಸೊ ನಿಮ್ಮ ಒಂದು ಸತತ ಪ್ರಯತ್ನ ಖಂಡಿತ ಇತ್ತು ಅಂದರೆ ಸಕ್ಸಸ್ ಕೂಡ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು.